ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬಿಡಿಸಲಾಗದ ಬಂಧ 10ನೇ ಅಧ್ಯಾಯ. ಕತೆ ಹೇಗಿದೆ ಕೇಳಿ. ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಏನು ಮೇಡಮ್, ನಿಮ್ಮನ್ನು ಏನೋ ಅಂದ್ಕೊಂಡಿದ್ದೆ, ಆದರೆ ನೀವು ಕೂಡ ಎಲ್ಲರ ಹಾಗೆ ಅಂತ ಪ್ರೂವ್ ಮಾಡಿದ್ರಿ ಅಲ್ವಾ. ಈ ಚಂದಕ್ಕೆ ನಿನ್ನೆ ರಾತ್ರಿ ಅಷ್ಟೊಂದು ಬಿಲ್ಡಪ್ ಬೇರೆ ಕೊಟ್ರಿ ಎಂದ ಶಾಸ್ತ್ರಿ ಗೇಟ್ ಮುಂದೆ ಕಾದು ನಿಂತವ. ಆರಿದ್ರ ಬಂದ ಕೂಡಲೇ ಕೇಳಿದ್ದ. ನಾನೇನು ಮಾಡಬೇಕು ಅನ್ನೋದನ್ನು ಹೇಳೋದು ನಿನ್ನ ಕೆಲಸ ಅಲ್ಲ ಅಂತ ಅಂದ್ಕೋತೀನಿ ಎಂದು ಬಿರುಸಾಗಿ ಉತ್ತರಿಸಿದಳು ಆರಿದ್ರ. ಆದರೆ ನೀವು ಇಂಥದ್ದು ಮಾಡಬಾರದು ಅನ್ನೋದು ಕೂಡ ನಮ್ಮ ಕೆಲಸವೇ, ಯಾಕಂದರೆ ಎನ್ನುವವನ ಮಾತಿಗೆ ನೀನೊಬ್ಬ ರೌಡಿ ಅಲ್ಲ ಎಂದರು. ಆಗಷ್ಟೇ ಅಲ್ಲಿಗೆ ಬಂದ ಶಂಕರ್ ಶಾಸ್ತ್ರಿಗಳು. ಅಪ್ಪಾಜಿ, ನೀವು ಹೀಗೆಲ್ಲ ಹೇಳಿ ನನಗೆ ಅವಮಾನ ಮಾಡಬೇಡಿ ಎಂದ ಶಾಸ್ತ್ರಿ. ನಿನಗೆ ಮಾನ ಇದ್ದರೆ ಅಲ್ವೇನೋ ಅವಮಾನ ಆಗೋಕೆ. ಅಲ್ಲ, ಮನೆ ಮುಂದೆನೇ ಪೊಲೀಸ್ಗೆ ಬೆದರಿಕೆ ಹಾಕ್ತಿದ್ಯಲ್ಲ, ನಿನ್ನ ಒಳಗೆ ಹಾಕಿದರೆ ನಾನಂತೂ ಬಿಡಿಸಲ್ಲ ಹೇಳಿದ್ದೀನಿ ಎಂದು ಸಿಟ್ಟಲ್ಲಿ ಹೇಳಿದರು ಶಂಕರ್ ಶಾಸ್ತ್ರಿಗಳು. ನೀವು ಅರ್ಧ ಮಾತು ಕೇಳಿ ಮಾತಾಡಬೇಡಿ ಅಪ್ಪಾಜಿ, ನಾನು ಹೇಳಿದ್ದು ಬೇರೆ ಅರ್ಥದಲ್ಲಿ ಎಂದ ಶಾಸ್ತ್ರಿ. ಅವರ ಮಾತುಕತೆ ನಡೆಯುವಾಗಲೇ ಸೀದಾ ಹೋಗಿದ್ದಳು ಆರಿದ್ರ ಅಲ್ಲಿಂದ. ರೀ, ಗೇಟ್ ಹತ್ತಿರ ಏನು ನಿಮ್ಮದು? ಬನ್ನಿ ಮನೆಯೊಳಗೆ ಎಂದು ಗಂಡನ ಕರೆದರು ಅನಸೂಯ. ತಾತ, ಮಾಮನಿಗೆ ಯಾಕೆ ಬೈತೀಯ ನೀನು ಯಾವಾಗಲೂ ಎಂದು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಪ್ರಶ್ನೆ ಮಾಡಿದಳು ಚೋಟ್ಮೆಣಸಿನ್ಕಾಯಿ. ನೀನೊಬ್ಬಳು ಬಾಕಿ ಇದ್ದ ಕಣೆ ನನಗೆ ಅನ್ನೋದಕ್ಕೆ. ನಿನ್ನ ಮಾಮ ಮಾಡೋದೇ ಬೈಸಿಕೊಳ್ಳೋ ಕೆಲಸ, ಅದಕ್ಕೆ ಬೈದೆ ಮುದ್ದು ಮಾಡಬೇಕಾ ಎಂದು ಗದರಿದರು ಶಂಕರ್ ಶಾಸ್ತ್ರಿಗಳು. ಸುಮ್ಮನೆ ಇರು ತಾತ, ಆ ಕೊನೆ ಮನೆ ರಂಗಪ್ಪಜ್ಜ ಇವತ್ತು ಮಾಮನಿಗೆ ಕೈ ಮುಗಿದು ನಿನ್ನಿಂದ ತುಂಬ ಉಪಕಾರ ಆಯಿತು ಅಂತಿದ್ರು ಗೊತ್ತಾ. ನೀನು ನೋಡಿದರೆ ಮಾಮನಿಗೆ ಬೈತೀಯಾ ಎಂದಳು ಸ್ವಪ್ನ. ಏಯ್, ಅಲ್ಲಿ ಹೋಮ್ವರ್ಕ್ ಮಾಡು ಅಂದರೆ ನಿದ್ದೆ ಬರುತ್ತೆ ಅಂದವಳು ಇಲ್ಲೇನೆ ಪಂಚಾಯಿತಿ ಮಾಡ್ತಿದ್ಯಾ, ನಡಿ ಎಂದು ಗದರಿದಳು ನೈದಿಲೆ. ಮೊದಲು ನಿನ್ನ ಕರೆದುಕೊಂಡು ಹೋಗಿ ಪಪ್ಪನ ಹತ್ತಿರ ಬಿಡಬೇಕು. ಯಾವಾಗ ನೋಡಿದರೂ ನನಗೆ ಬೈತೀಯ, ಈ ತಾತ ಮಾಮನಿಗೆ ಬೈದ ಹಾಗೆ ಎಂದು ಮುಖ ಊದಿಸಿ ನೋಡಿದಳು ಸ್ವಪ್ನ. ಅವಳನ್ನು ಎತ್ತಿಕೊಂಡ ಶಾಸ್ತ್ರಿ, ಇವರಿಗೆ ಬುದ್ಧಿ ಕಡಿಮೆ ಕಣೆ, ಅದಕ್ಕೆ ನೀನ್ಯಾಕೆ ಬೇಜಾರು ಮಾಡ್ಕೋತೀಯ, ತಗೋ ಎಂದು ಜೇಬಲ್ಲಿದ್ದ ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್ ಕೊಟ್ಟರೆ ಅದನ್ನು ತಕ್ಷಣವೇ ಕಿತ್ತುಕೊಂಡ ನೈದಿಲೆ, ಅವಳದು ಊಟ ಆಗಿಲ್ಲ, ಈಗಲೇ ಅದನ್ನು ತಿಂದರೆ ಆಮೇಲೆ ಊಟನೇ ಮಾಡಲ್ಲ ಎಂದಳು. ಮಮ್ಮ ಕೊಡು, ಅದು ನನಗೆ ಮಾಮ ಕೊಟ್ಟಿದ್ದು ಎಂದು ಕೈ ಚಾಚಿ ಚೀರಿದಳು ಸ್ವಪ್ನ. ಮೊದಲು ಊಟ ಮಾಡು, ಆಮೇಲೆ ಕೊಡ್ತಾಳೆ ಎಂದರು ಅನಸೂಯ. ಇಲ್ಲ ಅಜ್ಜಿ, ಅದನ್ನು ಮಮ್ಮನೇ ತಿಂದು ಬಿಡುತ್ತೆ. ಮೊನ್ನೆ ಕೂಡ ಊಟ ಆದಮೇಲೆ ಕೊಡ್ತೀನಿ ಅಂತೇಳಿ ಪೂರಾ ಖಾಲಿ ಮಾಡಿದ್ಲು. ನನಗೆ ಸಣ್ಣ ಪೀಸ್ ಕೊಟ್ಟಿದ್ದು ನನಗೆ ಬೇಕು ಎಂದು ಅಳುಮುಖ ಮಾಡಿ ನುಡಿದಳು ಸ್ವಪ್ನ. ಏಯ್ ಛೀ, ಏನೇ ನೀನು, ಮಗು ಹತ್ತಿರ ಇರೋ ಚಾಕ್ಲೇಟ್ ಕೂಡ ಬಿಡಲ್ವಾ, ಕೊಡೆ ಎಂದು ಅಕ್ಕನ ಕೈನಿಂದ ಕಿತ್ತುಕೊಂಡ ಶಾಸ್ತ್ರಿ. ಮಗನೇ, ಹಾಗೆ ಗರ್ಭಿಣಿ ಕೈನಿಂದ ಕಿತ್ತುಕೊಳ್ಳಬಾರದು ಕಣೋ ಎಂದರು ಅನಸೂಯ. ತಗೋ, ಇದನ್ನು ತಿನ್ನೋ, ಇನ್ನೊಂದು ಸಲ ನನ್ನ ಚೋಟ್ಮೆಣಸಿನ್ಕಾಯಿ ಹತ್ತಿರ ಇರೋದನ್ನು ಕಿತ್ಕೊಂಡಿದ್ದು ಗೊತ್ತಾಗಬೇಕು ನನಗೆ, ಆಮೇಲೆ ಇರೋದು ನಿಂಗೆ. ಚಾಕ್ಲೇಟ್ ಕಳ್ಳಿ ಅಂತ ವಾಟ್ಸಪ್ ಗ್ರೂಪಲ್ಲಿ ಹಾಕಿಬಿಡ್ತೀನಿ ಎಂದು ಅಕ್ಕನಿಗೆ ರೇಗಿದ ಶಾಸ್ತ್ರಿ. ಹಾಗೆ ಆಗಬೇಕು, ನೀನು ಅಳಬೇಕು, ನಾನು ನಗಬೇಕು ಎಂದು ಚಪ್ಪಾಳೆ ತಟ್ಟಿ ಹೇಳಿದಳು ಸ್ವಪ್ನ. ತರಲೆ, ಸಾಕು ನಡಿ, ಊಟ ಮಾಡುವಂತೆ ಎಂದು ನಡೆದ ಶಾಸ್ತ್ರಿ ಮುಂದೆ. ಆರಿದ್ರ, ಏನಮ್ಮ ಅದು, ಶಾಸ್ತ್ರಿಗಳ ಮಗ ನಿನ್ನ ಹತ್ತಿರ ಏನೋ ಮಾತಾಡ್ತಾ ಇದ್ದ, ಲವ್ ಅಂತ ಎಂದು ಕೇಳಿದರು ಸೌಭಾಗ್ಯ. ಲವ್ ಅಂತೆ, ಏನೀಗ, ನಾಳೆ ಹೋಗಿ ಮದುವೆ ಮಾತುಕತೆ ಆಡ್ತೀಯಾ ಎಂದು ನುಡಿದು ಮನೆಯೊಳಗೆ ಹೋದಳು ಆರಿದ್ರ. ಏಯ್, ನಿಜ ಹೇಳ್ತಿದ್ದೇನೆ, ಅಬ್ಬಾ ದೇವರಿಗೆ ಈಗಲೇ ತುಪ್ಪದ ದೀಪ ಹಚ್ಚಿಬಿಡ್ತೀನಿ ಕಣೆ. ನೋಡು, ಮದುವೆ ಆದಮೇಲೆ ನಾನು ಇಲ್ಲೇ ಇರ್ತೀನಿ, ಆದರೆ ಬಾಡಿಗೆ ಕೊಡ್ತಾ ಆಯಿತಾ. ಮಗಳ ಹತ್ತಿರ ಇದ್ದಾಗೆ ಕೂಡ ಆಗುತ್ತೆ, ಹಾಗೆ ಮಗಳಿಗೆ ತವರು ಇದ್ದ ಹಾಗೆ ಆಗುತ್ತೆ ಎಂದರು ಸೌಭಾಗ್ಯ. ಆಕಾಶದಲ್ಲಿ ಇದೆಯಾ, ಬೇಗ ಕೆಳಗೆ ಬಾ, ಬಂದು ಊಟಕ್ಕೆ ರೆಡಿ ಮಾಡು. ಅವನು ಬೀದಿಯಲ್ಲಿ ನಿಂತು ಜಗಳ ಮಾಡೋದು ನಿನ್ನ ಕಣ್ಣಿಗೆ ಲವ್ ಅನ್ನಿಸ್ತಾ ಎಂದಳು ಆರಿದ್ರ ತಲೆ ಕೊಡವಿ. ಛೇ, ಏನೇ ಹೇಳ್ತಿದ್ಯಾ, ಜಗಳ ಮಾಡಿದ್ರಾ? ಆದರೂ ಪ್ರೀತಿ ಶುರುವಾಗೋದು ಜಗಳದಿಂದಾನೇ ಕಣೆ. ನಿನಗೂ ಮದುವೆ ವಯಸ್ಸು, ಈಗ ಅವನ ಜೊತೆ ಜಗಳ ಬಿಟ್ಟು ಲವ್ ಮಾಡು, ಮದುವೆ ಮಾಡ್ತೀನಿ ಎಂದರು ಸೌಭಾಗ್ಯ. ಏನಮ್ಮ, ಮಗಳಿಗೆ ಹೇಳಿಕೊಡುವ ಮಾತೇನೇ ಇದು ಎನ್ನುತ್ತಾ ಬಂದರು ಅನಸೂಯ ಅಮ್ಮ ಅರುಂಧತಿ. ಅರೆ ಅಜ್ಜಿ, ಯಾವಾಗ ಬಂದ್ರಿ, ಸುದ್ದಿನೇ ಇಲ್ಲ ನಿಮ್ಮದು ಎಂದು ಕೇಳಿದಳು ಆರಿದ್ರ. ಫೋನ್ ಮಾಡಿದಾಗ ಮಾತಾಡಿದರೆ ಅಲ್ವಾ ಸುದ್ದಿ ಗೊತ್ತಾಗೋದು. ಊರಲ್ಲಿ ಏನೋ ಆಯಿತೋ ಅಂತ ಅಲ್ಲಿಗೆ ಬರೋದು ಬಿಟ್ಟೆ, ನಿನ್ನಜ್ಜ ಏನೋ ಒಂದು ಮಾತು ಹೇಳಿದ್ದಕ್ಕೆ ಫೋನ್ ಮಾಡೋದು ಬಿಟ್ಟೆ ಅಲ್ವಾ ಎಂದು ಮೊಮ್ಮಗಳ ದೂರಿದರು ಅರುಂಧತಿ. ಸಾರಿ ಅಜ್ಜಿ, ನಿಂಗೆ ಗೊತ್ತಲ್ವಾ ನಾನೇನು ಅಂತೇಳಿ. ಸರಿ, ಎಲ್ಲಿದ್ದಾರೆ ನಿಮ್ಮ ಯಜಮಾನರು ಎಂದು ಕಣ್ಣು ಮುಟುಕಿಸಿ ಕೇಳಿದಳು ಆರಿದ್ರ. ಅವಳ ಯಜಮಾನ ನಿನಗೆ ಅಜ್ಜ ಆಗಬೇಕು, ಹಾಗೆ ಕೇಳಿದರೆ ಏನಾಗುತ್ತೆ
ಎನ್ನುತ್ತಾ ಬಂದ ಪ್ರತಾಪ್ ಅವರನ್ನು ತಿರುಗಿ ನೋಡಿದವಳೆ ಸೀದಾ ಹೋಗಿ ಕಾಲಿಗೆ ಬಿದ್ದರೆ ಸದಾ ಸುಖಿಯಾಗಿರಮ್ಮ ಎಂದು ಹರಸಿದರು. ಬೇಗ ಫ್ರೆಶ್ ಆಗಿ ಬಾ, ತಟ್ಟೆ ಇಡ್ತೀನಿ ಎಂದ ಅಮ್ಮನ ಮಾತಿಗೆ ಸೀದಾ ಹೋಗಿ ಫ್ರೆಶ್ ಆಗಿ ಬಂದ ಆರಿದ್ರ ಊಟಕ್ಕೆ ಕುಳಿತಳು. ಅಜ್ಜಿಯ ಕೈ ತುತ್ತು, ಅಜ್ಜನ ಪ್ರೀತಿಯ ಸವಿಮಾತು ಕೇಳುತ್ತಾ 4 ತುತ್ತು ಜಾಸ್ತಿ ತಿಂದವಳು ಹೊಟ್ಟೆ ಭಾರ ಆಯಿತು, ಸ್ವಲ್ಪ ವಾಕಿಂಗ್ ಮಾಡಿ ಮಲಗ್ತೀನಿ ಎಂದು ಹೊರಗಡೆ ಬಂದಳು ಆರಿದ್ರ. ಮುಂದೆ ಸಬ್ಸ್ಕ್ರೈಬ್ ಮಾಡಿ.